ಹೇಗೂ ಯಾರು ಗತಿ ಇಲ್ಲ ಅಂತ ಗೋಳಾಡ್ತಿದ್ಯಾ? ಒಂದು ತುತ್ತು ಹಾಕ್ತೀನಿ, ಯಾವುದಾದ್ರೂ ಮೂಲೆನಲ್ಲಿ ಬಿದ್ದಿರು. ಈ ಮನೆಗೆ ಬರ್ತಾ ಇರೋ ಸೊಸೆ ಮಹಾಲಕ್ಷ್ಮಿ. ಮೈ ತುಂಬ ಒಡವೆ ಹಾಕೊಂಡು ಕೈ ತುಂಬ ದುಡ್ಡಿಡಿಸ್ಕೊಂಡು ಬರ್ತಾ ಇದ್ದಾಳೆ. ನಿನ್ನ ಹಾಗೆ ಗತಿ ಕೆಟ್ಕೊಂಡಲ್ಲ. ಹೇಗೂ ಹಿಂದಿಲ್ಲ ಮುಂದಿಲ್ಲ ಅಂತೀಯ. ನನ್ನ ಮಗ ನಿನ್ನ ಯೋಗ್ಯತೆ ನೋಡಿ ಪ್ರೀತಿ ಮಾಡಬೇಕಾಗಿತ್ತು. ಯಾಕೆ ಯಾಕೆ ಹೀಗೆ ಚುಚ್ಚು ಮಾತಾಡ್ತಿದ್ದೀರಾ? ನೇರವಾಗಿ ಮಾತಾಡಿದ್ರೆ ಚುಚ್ಚು ಮಾತು ಅಂತ ಹೇಳ್ತಿದ್ಯಾ? ನೋಡು, ನಿನಗೆ ನನ್ನ ಮಗನ ಮದುವೆ ಆಗೋ ಅರ್ಹತೆ ಇಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಇದು ನನ್ನ ಕಡೆ ನಿರ್ಧಾರ. ನೀನಾದ್ರೂ ಹೇಳು. ಈ ವಿಚಾರದಲ್ಲಿ ಅವನೇನು ಮಾತಾಡೋದಿಲ್ಲ. ಏನೋ ನಾನು ಹೇಳಿದ ಸರಿ ತಾನೆ? ಈ ಅಮ್ಮನ ಹತ್ರ ಮಾತಾಡು ಪ್ಲೀಸ್. ನಾನು ಏನು ಮಾತಾಡಲಿ? ಹೇಳು, ಅವ್ರಿಗೆ ಕನ್ವಿನ್ಸ್ ಮಾಡು. ವಿನೋದ್, ಒಂದು ನಿಮಿಷ ವಿನೋದ್. ಏನಿದು ಬಟ್ಟೆ ಜೋಡಿಸ್ಕೋತಾ ಇದೀಯಾ? ಇಲ್ಲಿ ಏನ್ ಮಾಡ್ಲಿ? ಅವರಿಬ್ರು ನಗ್ನಾಗ್ತಾ US ಹೋಗೋದನ್ನ ನೋಡ್ಲಾ? ಹಾಗಂತ ಮನೆ ಬಿಟ್ಟು ಹೋಗ್ತೀಯಾ? ಮನ್ಸಲ್ಲೇ ಇಲ್ಲ ಅಂದ್ಮೇಲೆ ಮನೇಲಿ ಇದ್ರೆ ಎಷ್ಟು ಬಿಟ್ರೆ ಎಷ್ಟು? ಅದಕ್ಕೆ ಇಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ಮಾತು ಹೇಳಕ್ ನಿನಗೆ ನಾಚಿಕೆ ಆಗಲ್ಲ? ಮತ್ ನಾನೇನ್ ಮಾಡ್ಲಿ? ನೀನೇನಾದ್ರೂ ಮಾಡ್ತೀಯ ಅಂತ ಕಾಯ್ತಾ ಕೂತ್ರೆ ಈಗ ಅವರಿಬ್ರು ಆರಾಮಾಗಿ ಫ್ಲೈಟ್ ಹತ್ತಿದ್ದಾರೆ. ನಾನು ಹಾಗೆ ಅನ್ಕೊಂಡೆ. ಅವರಿಬ್ಬರನ್ನ ಬೇರೆ ಬೇರೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಏನ್ ಮಾಡ್ಲಿ, ಸಾಧ್ಯ ಆಗ್ಲಿಲ್ಲ. ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಫ್ಲೈಟ್ ಹತ್ತೋದಕ್ಕೆ ಇನ್ನು 10 ಗಂಟೆ ಸಮಯ ಇದೆ. ಅಮ್ಮಮ್ಮ, ಈಗ ನನ್ ಕತೆ ಹೇಳು. ಇಷ್ಟ ದಿನನೇ ಆಗ್ತಾ ಇರೋದು ಈಗ ಆಗೋಗುತ್ತಾ? ದಿನೇಶ ಆ ಮೀನನ್ನ ಬಿಟ್ಟು ನನ್ನನ್ ಮದ್ವೆ ಆಗ್ತಾನೆ ಅಂತ ಕಾಯ್ತಾ ಇದ್ದೀನಿ. ಆದ್ರೆ ಅವನು ನನ್ ಕಡೆ ತಿರ್ಗೆ ನೋಡ್ತಾ ಇಲ್ಲ. ನನಗಂತೂ ಈ ಅಲಂಕಾರ ಸಾಕಾಗೋಗಿದೆ. ನನಗೆ ಗೊತ್ತು ನೀನು ಎಷ್ಟು ನೋವು ಅನುಭವಿಸ್ತಾ ಇದೀಯ ಅಂತ. ಆದ್ರೂ ಮಾಡಿದ ಪ್ರತಿಜ್ಞೆಗೋಸ್ಕರ ಆದ್ರೂ ನೀನ್ ಹೀಗೆ ಇರ್ಬೇಕು. ಇಲ್ಲ ಅಂದ್ರೆ ಆ ಮೀನ ದೃಷ್ಟಿಲಿ ನೀನ್ ಸಣ್ಣವಳಾಗ್ಬಿಡ್ತೀಯ. ನಿನ್ನ ಯಾರಾದ್ರೂ ಕೀಳಾಗಿ ನೋಡಿದ್ರೆ ನನಗ್ ನೋವಾಗುತ್ತೆ ವರ್ಷ. ಅವರಿಬ್ರು ಖುಷಿಯಾಗಿರೋದ್ ನೋಡ್ಕೊಂಡು ನಾನು ಇಲ್ಲಿ ಇರ್ಬೇಕಾ? ಆಗಲ್ಲ, ನನ್ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡು. ಊರಿಗೆ ಹೋಗೋ ಮಾತಾಡ್ಬೇಡ ವರ್ಷ. ನಾನಿಲ್ಲಿ ಇಷ್ಟೊಂದು ಕಷ್ಟ ಪಡ್ತಾ ಇರೋದು ಯಾರಿಗೋಸ್ಕರ ಹೇಳು? ನಿನಗೋಸ್ಕರ ಅಲ್ವಾ? ನೀನು ಈ ಊರಿಗೆ ಕರ್ಕೊಂಡು ಹೋಗು ಅಂತ ಸೋಲು ಒಪ್ಕೊಂಡ್ರೆ ನಾನು ಏನ್ ಮಾಡ್ಲಿ? ಎಲ್ರ ಮುಂದೆ ಸವಾಲ್ ಹಾಕಿದ್ದೀನಿ. ಅವ್ರ ಮುಂದೆ ಎಲ್ಲ ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ? ನಾನೇನ್ ಮಾಡ್ಲಿ? ನನ್ ಕೈಲಂತೂ ಇರಕ್ ಆಗ್ತಿಲ್ಲ. ಹೀಗ್ ಧೈರ್ಯ ಕಳ್ಕೊಂಡ್ರೆ ಶತ್ರುಗಳು ನಮ್ಮ ತಲೆ ಮೇಲೆ ಕೂತ್ಕೋತಾರೆ. ವರ್ಷ, ನಮಗ್ ಬೇಕಾಗಿರೋದನ್ನ ದಕ್ಕಿಸ್ಕೊಳ್ಳೋದು ನಮ್ಮ ಕೈಲೇ ಇದೆ. ಈಗೇನು ಅವರಿಬ್ರು US ಹೋಗ್ತಿದ್ದಾರೆ ಅಷ್ಟೇ ತಾನೇ? ಏನಮ್ಮಮ್ಮ ಅಷ್ಟೇ ತಾನೇ ಅಂತ ಈಸಿಯಾಗಿ ಹೇಳ್ತಾ ಇದೀಯಾ? ಇನ್ನು ಏನಾಗ್ಬೇಕು? ವರ್ಷ, ನಿನಗೆ ನನ್ನ ಮಾತೇ ಅರ್ಥ ಆಗ್ಲಿಲ್ಲ. US ಹೋಗೋದಕ್ಕೆ ಪಾಸ್ಪೋರ್ಟ್ ವೀಸಾ ಎಲ್ಲ ಬೇಕಲ್ವಾ? ಅವೆಲ್ಲ ರೆಡಿ ಮಾಡ್ಕೊಂಡು ತಾನೇ ಹೊರಟಿರ್ತಾರೆ. ಇಲ್ಲಾಂದ್ರೆ ಟಿಕೆಟ್ ಹೇಗೆ ಸಿಗುತ್ತೆ? ನಾಳೆ ಏರ್ಪೋರ್ಟ್ ಹೋಗೋ ಮುಂಚೆ ಮೀನಾ ಪಾಸ್ಪೋರ್ಟ್ ಮಾಯ ಆಗಿರುತ್ತೆ. ಪಾಪ ಮೀನಾ, ಪಾಸ್ಪೋರ್ಟ್ ಇಲ್ಲದೆ US ಹೋಗೋಕ್ಕಾಗಲ್ಲ.